ಜಗನ್ನಾಥ್ ಸ್ನೇಹಿತರೆ, ಹೆಂಗಿದೆ ಫ್ಲೈಟ್ ನೋಡಿ. ದಿಸ್ ಈಸ್ ಫ್ಲೈಟ್. ನಿಮಗೆ ಸೀರಿಯಸ್ಲಿ ಮೆಟ್ರೋ ಥರ ಫೀಲ್ ಆಗ್ತಿತ್ತು ತಾನೇ? ನನಗೂ ಸೇಮ್ ಟು ಸೇಮ್ ಮೆಟ್ರೋ ಥರನೇ ಫೀಲ್ ಆಯ್ತಾಯಿತ್ತು. ಜೋರಾಗಿ ಮಾತಾಡಿದ್ರೆ ಎಲ್ರಿಗೂ ಕೇಳಿಸ್ಬಿಡುತ್ತೆ ಅಂತ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಅಯ್ಯೋ, ಹೆಂಗಾರ ಮಾಡಿ ಇಲ್ಲೇ ಸೀಟ್ ಇದ್ದಿದ್ರೆ ಚೆನ್ನಾಗಿರೋದು. ಇರಲಿ. 24B ಇದೆ ಪ್ರಪ್ಪ ಕಿಟಕಿನ. 24B ಹೊರಡಕ್ಕೆ ಸ್ಟಾರ್ಟ್ ಆಯಿತು. ಕಿಟಕಿ ಒರೆಸ್ಬೇಕಿತ್ತೇನಪ್ಪ ಇವರು ಅಂತ ನನ್ನ ಅನಿಸಿಕೆ. ಎಷ್ಟರಲ್ಲಿ ಹೋಯ್ತೈತೆ ಗೊತ್ತಾ? ಇವಾಗ ರಿಯಲ್ ಸ್ಪೀಡು ಹೆಚ್ಚು ಕಮ್ಮಿ ಒಂದು 60 ಸ್ಪೀಡಲ್ಲಿ ಹೋಯ್ತಾ ಇದೆ. ಬಟ್ ನಮಗೆ ಗೊತ್ತಾಯ್ತಾ ಇಲ್ಲ ಅಷ್ಟೇ. ಇನ್ನೇನೋ ಟೇಕ್ ಆಫ್ ಆಗುತ್ತೆ. ಆರ್ದಾಗ ಹೆಂಗಾಗುತ್ತೆ ಅಂತ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕು. ಆರ್ದಾಗ ಹೆಂಗಾಗುತ್ತೆ ಅಂತ ಅದೇ ಇಂಪಾರ್ಟೆಂಟು. ನೋಡಿರಿ ಇಂಜಿನ್ ಸೌಂಡ್. ಅಯ್ಯೋ, ಇಂಜಿನ್ ಸೌಂಡ್ ಕೇಳಿಸಲ್ಲ ಏನೋ ಇವಾಗ ನಿಮಗೆ. ಬಟ್ ಇಂಜಿನ್ ಗುಯ್ ಅಂತ ಇದೆ. ಸಂಜೆ ಆಗಿರೋದಕ್ಕೂ ಸೂರ್ಯನ ಕಿರಣ ಫೇಸ್ ಮೇಲೆ ಬೀಳ್ತಿರೋದಕ್ಕೂ ವಾ 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 ವ್ಯೂ ನೋಡ್ಬೇಕು ನೀವು. ಕಳೆದೋಗ್ಬಿಡ್ತೀರಾ. ಸುಮ್ಮನೆ ಗುಯ್ ಅಂತ ಸೌಂಡ್ ಬರ್ತೈತೆ ಜೋರಾಗಿ, ಬೇರೆ ಏನೇನೂ ಇಲ್ಲ. ಫುಲ್ ಫ್ಲೈಟೆಲ್ಲ ಶಾಂತ ರೀತಿಯಲ್ಲಿ ನೋಡಿ. ಫುಲ್ ಫ್ಲೈಟೇ ಶಾಂತ ಆಗ್ಬಿಟ್ಟೈತೆ. ಸೂರ್ಯನ ಬೆಳಕು ಬೀಳುತ್ತೀನೇನೋ. ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ, ಮೂವ್ ಆದಮೇಲೆ ಮಜಾ. ನಮ್ಮೂರುಗಳಲ್ಲಿ ಜನರನ್ನ ಹತ್ತಿಸ್ಕೋಕೆ ಬಸ್ಸು ಚೂರು ಮೂವ್ ಆಯ್ತದಲ್ಲ, ಹಂಗೆ ಮೂವ್ ಆಯ್ತಾನೇ ಅದಪ್ಪ ಇದು. ಅಯ್ಯೋ, ಕುತೂಹಲ ತಡಿಯೋಕ್ಕಾಯ್ತಿಲ್ಲ. ಆರಿಸ್ರೋ ಮೇಲ್ಗಡೆ ಬೇಗ. ನೋಡ್ರಪ್ಪ, ಇವಾಗ ಸ್ಟಾರ್ಟ್ ಆಯಿತು. ರೆಡಿ, 1 2 3 ಸ್ಟಾರ್ಟ್. ಇದು 4ನೇ ವೀಡಿಯೋ. ಹಿಂಗೆ ಅಂತಾನೆ ಇದ್ದೀನಿ, ಹೋಯ್ತಾ ಇಲ್ಲ ಮೇಲಕ್ಕೆ. ರೆಕ್ಕೆ ಓಪನ್ ಆಯಿತು. ನೋಡಿದ್ರಾ? ಅದು ಬೇಗ ಹೋಗ್ರೋ. ಏನಂದ್ರು ಅಂದರೆ ಮೈಕಲ್ಲಿ ಇವಾಗ ಎಲ್ಲರೂ ಗಟ್ಟಿಯಾಗಿ ಕೂತ್ಕೊಳ್ಳಿ, ಟೇಕ್ ಆಫ್ ಆಗುತ್ತೆ ಇವಾಗ ಅಂತ. ಆಗಲಿ. ಜೈ ಜಗನ್ನಾಥ್. ನಾನು ಕ್ಯಾಮ್ರಾ ಹಿಡಿದು ಸುಸ್ತಾಗೋದು. ಈಗ ಆಗಾರ್ತದೆ ಅಂತ. ಭೂಮಿಯಿಂದ 1 ಇಂಚು ಮೇಕೆ ಹೋಯ್ತಾ ಇಲ್ಲ, ಭೂಮಿಲೇ ಹೋಯ್ತಾವನೆ. ಆಗಲೇ ಫ್ಲೈಟ್ ಹತ್ತಿ 1 ನಿಮಿಷದ ಮೇಲಾಯಿತು, ಭೂಮಿಲೇ ಹೋಯ್ತವನೆ. ಯಾವಾಗ ಹಾರಿಸ್ತಾನೋ ಏನೋ ಫ್ಲೈಟ್. ಅವನ ಕೈಲದೆ ಯಾವಾಗಾರು ಹಾರಿಸ್ತಾನೆ ನೋಡುವ. ಆದರೂ ಇರೋ ಉತ್ತರ ಈಗ ಹಾರಿಸಿದ್ನ ಅಂತ. ಯಾಕೋ ಇಮ್ಮ ಹಾರಿಸೋ ಥರ ಇಲ್ಲ. ಓಹ್, ಇಲ್ಲ ಇದು ಇಲ್ಲಿ ಅಲ್ಲೊಂದು ಫ್ಲೈಟ್ ಬರ್ತದಲ್ಲ, ಅದು ಬಂದು ನಿತೋಲಿ ಅಂತ ಇರಬೇಕು. ಈಗ ನೋಡಿದ್ರಲ್ಲ, ಫ್ಲೈಟು ಬಂದು ನಿತೋಲಿ ಅಂತ ಕಾಯ್ತಾ ಇರೋದು. ನನಗೇನು ಅನಿಸ್ತದೆ, ಕೊಟ್ಟಿದ್ರೆ ನಾನೇ ಓಡಿಸ್ಬಿಡೋನಲ್ಲ ಅಂತ. ನಂಗೆ ಗೊತ್ತು ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಆಗಿಬಿಟ್ರಿ ನಂಗೆ ಓಡ್ಸೋಕ್ಕೆ ಬರಲ್ಲ ಅಂತ. ಬಟ್ ನನ್ನ ಮನಸ್ಸು ಹಂಗೆ ಹೇಳ್ಸುತ್ತೆ ಒಂದೊಂದ್ಸಲಿ, ಇಸ್ಕೊಂಡು ನಾನೇ ಓಡಿಸ್ಬಿಡ್ಲಾ ಅಂತ. ನಂಗೆ ಚಿಕ್ಕದ್ರಲ್ಲಿ ಪೈಲಟ್ ಆಗಬೇಕು ಅಂತ ಅನ್ನೋ ಆಸೆ ಇತ್ತು. ಒಂದು 6-7ನೇ ಕ್ಲಾಸಲ್ಲಿ ಈಗ ನಾನು ಅನ್ಕಂಡು ಒಂದ್ಸಲಿ ಪೈಲಟ್ ಆಗಬೇಕು ಅನ್ಕಂಡು, ಒಂದ್ಸಲಿ ಇಂಜಿನಿಯರ್ ಆಗಬೇಕು ಅನ್ಕಂಡು, ಡಾಕ್ಟರ್ ಆಗಬೇಕು ಅನ್ಕಂಡು, ಕೊನೆಗೆ ವೀಡಿಯೋ ಮಾಡೋನಾಗ್ಬಿಟ್ಟು. ಅದೂ ಏನು ಲೋಕಲ್ ಅಲ್ಲಪ್ಪ. ಐ ಆಮ್ ಎ ಕಂಟೆಂಟ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್. ಹೇಗಿದೆ? ಸುಮ್ಮನೆ ಹಂಗೆ ಅನ್ಕೊಳ್ತೀವಿ ಅಷ್ಟೇ. ಚಿಕ್ಕದ್ರಲ್ಲಿ ಸಾವಿರಾರು ಆಸೆಗಳು. ಲೈಫು ಆಸೆಗಿಂತ ದೊಡ್ಡದು. ಲೈಫೇ ಡಿಸೈಡ್ ಮಾಡುತ್ತೆ ನೀನು ಏನಾಗಬೇಕು ಅಂತ. ನಾವು ಒಂದು ಕಲ್ತ್ಕೊಂಡಿರ್ಬೇಕು. ಯಾವುದಾದ್ರೂ ಇರಲಿ, ಏನಾದರೂ ಇರಲಿ, ಖುಷಿ ಪಡ್ತಿದ್ದೀವಾ, ಆ ಕೆಲಸದಲ್ಲಿ ಸಂತೋಷ ಇದೆಯಾ, ಅಷ್ಟೇ ಜೀವನ. ರೆಡಿ, 1 2 3 ಗೋ. ಸ್ಟಾರ್ಟ್ ಆಯಿತು. ಸ್ಪೀಡ್ ಅಂತ ಓಡ್ತಾ ಇದೆಯಪ್ಪ ಗಾಡಿ. ಫೋನೇ ಹಿಡ್ಕೊಳಕ್ಕಾಯ್ತಲ್ಲ ನನ್ನ ಕೈಲಿ, ಬಿಟ್ಬಿಡ್ತೀನೇನೋ ಅನ್ನೋಷ್ಟು ಸ್ಪೀಡಾಗಿ ಹೋಯ್ತಾ ಇದೆ. ಹೆಂಗೆ ಫುಲ್ ಫ್ಲೈಟು ಅಳ್ಳಾಡ್ದೈತೆ. ಸ್ವಲ್ಪ ಹಳೆ ಫ್ಲೈಟಲ್ಲಿ ಹತ್ತಿಸ್ಬಿಟ್ರೆ ಅನ್ನೋ. ಸ್ಟಾರ್ಟ್ ಆಯಿತು. ಎಷ್ಟು ಸ್ಪೀಡಾಗಿ ಹೋಯ್ತೈತೆ ನೋಡ್ರಿ. ಹೆಚ್ಚು ಕಮ್ಮಿ ಒಂದು 100-120 ಮೇಲೆ ಸ್ಪೀಡ್ ಐತೆ. ಇವಾಗ ಇನ್ನೂ ಜಾಸ್ತಿ ಆಗೋಯ್ತು. ಜಾಸ್ತಿ ಆಯಿತು. ಆರ್ದೋಗ್ರು ಫೈನಲಿ.
ವಾವ್. ಆ ಟಾಪ್ ವ್ಯೂ ನೋಡ್ರಿ, ಎಷ್ಟು ಹೈಟ್ಗೆ ಆರ್ಬಿಟ್ಟು ಆಗ್ಲೇ ಹೋಗಿ ಬಿದ್ಗಿದೋಗಿ ಬೀಳಿಸ್ಬಿಟ್ಟಾರಪ್ಪ ನನ್ನ ಮಕ್ಕಳು. ಸವಾಸ ಸರಿಲ್ಲ. ಯಪ್ಪ, ಕಿವಿಯೆಲ್ಲ ಇಲ್ಲಿ ಕಿವಿಯೆಲ್ಲ ದಿಮ್ಮದ ಇದಾಗಲಿ. ಸ್ಟ್ರೈಟ್ ಆಯ್ತು ಇವಾಗ. ಇವಾಗ ಈ ಕಡೆಗೆ ಬೆಂಡ್ ಆಯಿತು. ನಿಮಗೆ ಬೆಂಡ್ ಆಗೋದು ಎಲ್ಲಿ ಗೊತ್ತಾಯ್ತೈತೆ ಗೊತ್ತಾ? ರೆಕ್ಕೆ ನೋಡ್ರಿ, ರೆಕ್ಕೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಹೋ 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 ಅವು ಅಲ್ಲಿ ರೆಕ್ಕೆ ಕಾಣಿಸ್ತಾವಲ್ಲ, ಅವು ಮೇಲೆ ಕೆಳಗೆ ಹೋಯ್ತಾ ಇರ್ತವೆ. ಅವೇ ಅನಿಸುತ್ತೆ ದಿಕ್ಕಗಳನ್ನೆಲ್ಲ ನಿರ್ಧಾರ ಮಾಡೋದು. ಮೇ ಬಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮೋಡದ ಒಳಗಡೆ ಹೋಗ್ಬಿಡುತ್ತೆ, ಅವಾಗ ಕಾಣಿಸಲ್ಲ. ಇವಾಗಲೇ ನೋಡ್ಕೋಬೇಕು ನೀವೇನು ನೋಡಿದ್ರು. ಪೂರಿ ಜಗನ್ನಾಥ್ ಅಂದರೆ ಡೈರೆಕ್ಟಾಗಿ ಪೂರಿ ಜಗನ್ನಾಥ್ಗೆ ಏನು ಹೋಗಲ್ಲ. ಅಲ್ಲಿ ನಿಯರೆಸ್ಟ್ ಏರ್ಪೋರ್ಟ್ ಭುವನೇಶ್ವರ್ ಅನ್ನೋ ಒಂದು ಏರ್ಪೋರ್ಟ್ ಇದೆ, ಅಲ್ಲಿಗೆ ಹೋಗಿ ತಲುಪ್ತೀನಿ ನೋಡಿ. ಇವಾಗ ಮೇಲೆ ಹೋಗ್ತಾ 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 ಫುಲ್ ಕಾಣಿಸ್ತಾ ಇರೋ ಥರನೇ ಆಗೋಯ್ತು. ಎಲ್ಲ ಮಂಜಲ್ಲ, ಮೋಡದೊಳಗಡೆ ಹೋಗ್ಬಿಡುತ್ತಲ್ಲ, ಹಂಗನ್ಸುತ್ತೆ ನೋಡಿ ಒಂದ್ಸಲಿ. ಅದಾದ್ಮೇಲಿಂದ ಏನೂ ಕಾಣಿಸೋದೇ ಇಲ್ಲ. ಎಲ್ಲರೂ ಮಲ್ಕೊಬಿಟ್ಟವ್ರೆ. ಏನು ನನ್ನ ಮಕ್ಕಳು ನಿದ್ದೆ ಕಾಣ್ದೇ ಬಂದವ್ರ ಏನು? ಮತ್ತು ಇಲ್ಲಿಗೆ ಬಂದು ನಿದ್ದೆ ಮಾಡಬೇಕಾ ಇವರು? ಮನೇಲೆ ಹಾಸಿಗೆ ಮೇಲೆ ಮಲಗಿದ್ರೆ ನಿದ್ದೆ ಆಯ್ತಿರಲಿಲ್ವ? ಎಂಜಾಯ್ ಮಾಡ್ಬೇಕು ತಾನೆ ಅಟ್ಲೀಸ್ಟ್ ಫ್ಲೈಟ್ನ. ಏನೋ ಬೋಟೆತವು ಸುಸ್ತಾಗಿ ಬಂದಿರ್ತವೆ ಅಲ್ಲಿ ಇಲ್ಲಿ ಹೋಗೋಕ್ಕೆ. ನಾನು ಈಗ ಹೋಗ್ತಾ ಇದ್ದೀನಲ್ಲ, ಎಂಟೈಸಮಲ್ಲಿದ್ದೀನಿ. ಅವ್ರಿಗೆ ಪಾಪ ಸುಸ್ತಾಗದೆ ಆಲ್ರೆಡಿ. ಮನೆ ಕಲಿಬಿಡ್ರಿ ಓದಿ. ಏನು ನಮ್ಮ ಅಪ್ಪನ ಮನೆದ ದುಡ್ಡು ಕೊಟ್ಟವ್ರೆ, ಮಲ್ಕೋತಾರೆ. ಯಾಕೋ ನನಗೂ ನಿದ್ದೆ ಬಂದಂಗೆ ಆಯ್ತಾ ಇದೆ. ಇವಾಗ ಯಾವ ಥರ ಫೀಲ್ ಐತೆ ಅಂದರೆ, ಲೈಟಾಗಿ ಕಿವಿಯೆಲ್ಲ ದಿಮ್ ಅಂತ, ಈ ನೀರಲ್ಲಿ ಮುಳುಗಿಬಿಟ್ಟಾಗ ಆಳಕ್ಕೆ ಹೋದಾಗ ಗುಯ್ ಅನ್ನೋದು ಗೊತ್ತಾ, ಆ ಥರ ದಿಮ್ ಅಂತ ಐತೆ. ಏನು ಕಾಣಿಸ್ತಿಲ್ಲ ಕಣ್ರು, ಹಿಂಗೆ ಕಾಣಿಸ್ತೈತೆ. ಫುಲ್ ಮೋಡನೇ ಕೆಳಗಡೆ ಐತೇನೋ ಅನ್ನೋ ಥರ ಕಾಣಿಸ್ತಾಯಿದೆ ಅಷ್ಟೇ. ಮೋಡನೇ ಕೆಳಗಡೆ ಐತೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ಏನು ಮಾಡೋಣ ಅಂದರೆ, ಉಚ್ಚೆ ಬತ್ತೈತೆ ಅಂತ ನಾಟಕ ಆಡ್ಬಿಟ್ಟು ಫ್ಲೈಟಲ್ಲಿ ಹೇಗೆ ಬಾತ್ರೂಮ್ ಇರುತ್ತೆ, ವಾಶ್ರೂಮ್ ಹೇಗಿದೆ ಅಂತ ನೋಡ್ಕೊಬಂದ್ಬೇಡ. ಅದೊಂದು ಕುತೂಹಲ ಅಲ್ವಾ, ಹೆಂಗಿರ್ಬೋದು ಅಲ್ಲಿ ಅಂತ ನೋಡೋಣ ಬನ್ನಿ. ನನಗೆ ಎಷ್ಟೊಂದು ತಲೆಯಲ್ಲಿ ಡೌಟ್ಸ್ಗಳೇನೆಂದರೆ, ನಾವು ಮೇಲಿಂದ ಉಚ್ಚೆ ಹೋದರೆ ಕೆಳಗಡೆ ಇರೋರ್ಗೆ ಬೀಳಲ್ವಾ ಅಂತ. ನೋಡೋಣ ಬನ್ನಿ. ಏನು ಇದನ್ನು ತೋರಿಸ್ತಾ ಇದ್ದೀನಲ್ಲಪ್ಪ, ಆದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನಕ್ಕೆ ಕುತೂಹಲ ಇದ್ದೇ ಇರುತ್ತಾನೆ ಫ್ಲೈಟಲ್ಲಿ ಹೇಗಿರುತ್ತೆ ಏನು ಅಂತ. ಬನ್ನಿ ನೋಡ್ಕೊಬರೋಣ ಹೋಗಿ, ಓಕೆನಾ? ಬೇಜಾರು ಮಾಡ್ಕೋಬೇಡಿ, ಇದೆಲ್ಲ ಕೆಟ್ಟದ್ದೆಲ್ಲ ತೋರಿಸ್ತವನೆ ಅಂತ. ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್, ನೋಡ್ಕೊಂಡು ಬಂದ್ಬಿಡೋಣ. ಬಂದೆ ಹಂಗೋ ಹಿಂಗೋ ಏನೋ ಪ್ಲ್ಯಾನ್ ಮಾಡಿ. ಇಷ್ಟೇ ಇರೋದು ಇಲ್ಲಿ, ಇಷ್ಟೇ ಅಗಲ ಇರೋದು, ಜಾಸ್ತಿ ಅಗಲ ಏನಿಲ್ಲ. ಇಲ್ಲೊಂದು ಮಿರರ್ ಐತೆ, ನಾನಿದ್ದೀನಿ. ಇಲ್ಲಿ ಟಿಶ್ಯೂ ಪೇಪರ್ಸ್ ಅದು ಇದು ಇಕ್ಕವ್ರೆ. ಇಲ್ಲೊಂದು ಹ್ಯಾಂಡ್ ವಾಶ್ ಐತೆ, ತಿರುಗಿಸ್ಬೇಕು ಅನಿಸುತ್ತೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ವಾಶ್. ಬಿಸಿನೀರು ಬರ್ತೈತೆ, ಇಲ್ಲಿ ಎಳ್ಕೋತೈತೆ ನೀರು ಫುಲ್ಲು. ಇಲ್ಲಿ ಬಿಟ್ಟರೆ ಝೀ ಅಂತ ಎಳ್ಕೊಬಿಡುತ್ತೆ ನೀರು. ಇದೇನು ಇದು ಸೋಪ್ ಇದು, ಮತ್ತು ಲೈಟ್ ಐತೆ. ಇದೊಂದು ಏರ್ ಫ್ರೆಶ್ನರ್ ಅನ್ಸುತ್ತೆ, ಇದೊಂದು ಐತೆ. ಇದು ಫ್ಲಶ್ಶು. ಮೊಬೈಲ್ ಬೀಳಿಸ್ಬಿಟ್ಟಾನಪ್ಪ ಇದ್ರೊಳಗಡೆಗೆ. ಆಮೇಲೆ ಈ ಥರ ಐತೆ. ಇದನ್ನ ಹಿಂಗೆ ಹೋಗಿದ್ರೆ ಗುಡ್ಡಂತ ಏನೋ ಜೀ ಅಂತ. ಇಷ್ಟೇ, ಇದನ್ನು ತೋರಿಸ್ತಾ ಅಂತ ಬೇಜಾರು ಮಾಡ್ಕೊಬೇಡ್ರಪ್ಪ. ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಅಷ್ಟೇ ತೋರಿಸ್ದೆ, ಕೆಟ್ಟದಾಗಿ ಏನು ಬಿಂಬಿಸ್ಬೇಕು ಅಂತ ಅಲ್ಲ. ಬಾಯ್, ನಮಸ್ಕಾರ. ಮುಂದೆ ನೋಡೋಣ ಬನ್ನಿ. ಈಗೇನೋ ಬುಕ್ ಕೊಟ್ಟೋಗೋರೆ, ಇದರಲ್ಲೆಲ್ಲ ಸಿಗುತ್ತಂತೆ ಇಲ್ಲಿ ಏನು ಆರ್ಡ್ರ್ ಮಾಡಿದ್ರು. ಹಂಗೆ ಒಂದ್ಸಲ ನೋಡೋಣ ಅಷ್ಟೇ, ಏನು ಆರ್ಡ್ರ್ ಮಾಡಲ್ಲ ನಾನು. ಇದೇನು ಮಾಮ್ ಈಸ್ ನಾಟ್ ಆನ್ ಬೋರ್ಡ್. ಅವಲಕ್ಕಿ ಚಿತ್ರಾನ್ನ ಇದು. ಏನೇನೇನೋ ಐತೆ ಇವೆಲ್ಲ. ಪಿಕ್ ಎನಿ, 300 ರೂಪಾಯಿ ಅಷ್ಟೇ. ಇದೊಂದು ಬೌಲ್ ಊಟ 300 ರೂಪಾಯಿ. ಇವೆಲ್ಲ ಅಷ್ಟೇ. ಗೋಡಂಬಿ, ದ್ರಾಕ್ಷಿ, ಇದೇನಿದು, ಇದೊಂದು. ಇವೆಲ್ಲ ತಗೊಂಡು ತಿನ್ನಬಾರ್ದು, ಇಲ್ಲಿ ಚೆನ್ನಾಗಿರಲ್ಲ. ಸುಮ್ಮನೆ ನೀವು ನೋಡಿ ಅಷ್ಟೇ, ನಾನು ತಗೊಳ್ಳಲ್ಲ. ಇದೊಂದೇನೋ ಇದೊಂದು ಚೆನ್ನಾಗಿದೆ ನೋಡಿ ನೋಡೋಕ್ಕಿದು.
ಯಾವನು ತಿನ್ನಬಾರ್ದು. ಅದರಲ್ಲಂತೂ ಇವೆಲ್ಲ ನಾಟ್ ಗುಡ್ ಫಾರ್ ದ ಹೆಲ್ತ್, ಪ್ರೊಹಿಬಿಟೆಡ್. ಇಲ್ಲೆಲ್ಲ ಕುಡಿಯೋರು ಕುಡಿಬೋದು, ತಿನ್ನೋರು ತಿನ್ಬೋದು, ಏನು ಬೇಕಾದ್ರೂ ಮಾಡೋರೆಲ್ಲ ಮಾಡ್ಬೋದು. ಬಟ್ ನಮಗೆ ಇನ್ನೂ ಇದೇನೇ ಇಲ್ಲ, ಶೋಕಿ ಏನಿಲ್ಲ. ನಾವು ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ 2 ಸಲ, ಬೇಡ. ಈಗ ನೋಡಿ ಅಲ್ಲಿ ಊಟ ಬಡಿಸ್ತಾವ್ರಲ್ಲ, ಅಲ್ಲಿ ಹಂಗೆ ಅವರೇ ತಗೊಬಂದು ಎಲ್ರಿಗೂ ಬಡಿಸ್ಬಿಟ್ಟು ಹೋಯ್ತಾರೆ ಒಬ್ಬೊಬ್ರಿಗೆ ಫ್ಲೈಟಲ್ಲಿ. ಅಲ್ಲ ಯಾರಿಗೆ ಏನೇನು ಬೇಕು ಅನ್ನೋದನ್ನ ಮೊದಲೇ ಬರೆದಿಟ್ಕೊಂಡಿರ್ತಾರೆ ಅವರು. ಬರೆದಿಟ್ಕೊಂಡಿರಲ್ಲ, ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ದು ಹೋಗಿ ಟಕ್ಕಂತ 2 ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡು ಬಂದುಬಿಡ್ತಾರೆ. ಗೊತ್ತಾ ನೆಲ ಹೆಂಗಿರುತ್ತೆ ಅದ್ರದ್ದು ಅಂತ ಅಲ್ವಾ? ಏನೂ ಇಲ್ಲ. ಈ ದೊಡ್ಡ ಲಜ್ಜೂರಿ ಬಸ್ ಕತ್ತಿದ್ರೆ ಒಂಥರ ಕುಶಾನ್ ಥರ ಇರುತ್ತಲ್ಲ, ಆ ಥರ ಐತಷ್ಟೇ ಇದ್ರದ್ದು. ಇದು ಹೆಸರೇನೋ ಗೊತ್ತಿಲ್ಲ. ಇದ್ರನ್ನೆಲ್ಲ ಹಿಂಗೈತಷ್ಟೇ, ಏನು ಬೇರೆ ಥರ ಏನಿಲ್ಲ. ಕೊಟ್ಟಿದ್ರೆ ಡಬ್ ಅಂತ ನನಗೆ ಸೌಂಡ್ ಕೇಳಿಸುತ್ತೆ. ಇನ್ನೇನು ಸೀಟ್ ಮಾಮೂಲಿ ಆ ಲಜ್ಜೂರಿ ಬಸ್ಗಿಂತ ವರ್ಸ್ಟಾಗೈತೆ. ಹಿಂಗೈದಪ್ಪ, ಇಷ್ಟೇ ನನ್ನ ಅನಿಸಿಕೆ. ಇಲ್ಲಿ ಸೆಂಟ್ರಲ್ ಅಲ್ಲೊಂದು ಹೋಲ್ ಐತಲ್ಲ, ಇದು ಗಾಳಿ ಬರೋದು, ಇದು ಲೈಟು, ಆ ಲೈಟ್ ಸ್ವಿಚ್ಚು. ಇದೇನೋ ತೆಗಿಬೇಡಿ, ನಾವು ಹೇಳ್ತೀವಿ, ಹೇಳ್ದಾಗ ತೆಗೀರಿ ಅಂತ ಹೇಳವ್ರೆ. ಇದನ್ನ ಇಟ್ಕೊಂಡು ಹಿಂಗೆ ಮೇಲೆ ಎತ್ತಿದ್ರೆ ಅದು ಓಪನ್ ಆಗುತ್ತೆ. ಆವಾಗ ಅಲ್ಲಿ ಇದನ್ನು ಇಡ್ಬೋದು, ಲಗೇಜ್ಗಳನ್ನೆಲ್ಲ ಇಡ್ಬೋದು. ಇನ್ನೇನು ಎಕ್ಸ್ಟ್ರಾ ಕೊಡ್ಬೋದು ನಾನು ಇನ್ಫಾರ್ಮೇಷನು, ಇಷ್ಟೇ. ಇದು ಹಿಂಗಾಯ್ತಲ್ಲ, ಇದು ಹಿಂಗಾಗಿದೆ. ಈಗ ಓಪನ್ ಮಾಡಿದ್ರೆ ಅವ್ರೇನಾದ್ರು ಕೊಟ್ಟರೆ ತಿನ್ನೋಕ್ಕೆ, ಏನೂ ಕೊಡಲಿಲ್ಲ, ನಾನು ತಿನ್ನಲ್ಲ. ಇನ್ನು ನೀರು ಕಾಫಿ ಅಂತ ಕೇಳ್ತಾನೆ ಅವರೇ. ಫ್ರೀನಾ ದುಡ್ಡ ಅನ್ನೋದು ನಂಗೆ ಗೊತ್ತಿಲ್ಲ. ಫ್ರೀ ಆಗಿದ್ರೆ ಒಂದು ಲೋಟ ಕುಡಿಬೇಕಿತ್ತು ನಾನು. ನೋಡೋಣ. ವ್ಯೂ ಕಾಣಿಸ್ತಾ ಇದೆ. ಇನ್ನೊಂದೇನು ಮ್ಯಾಟ್ರು ಅಂದರೆ, ನೋಡ್ರಿ ಇವಾಗ ಹೆಂಗೆ ಕಾಣಿಸ್ತೈತೆ ಅಂತ. ಮೋಡ ಫುಲ್ಲು ಸೂರ್ಯ ಮುಳುಗೋದ ಮೇಲೆ ಕತ್ತಲೆ ಆಗೋಯ್ತು, ಕಂದು ಬಣ್ಣಕ್ಕೆ ಬಂದ್ಬಿಡ್ತು ಮೋಡ. ಫ್ರೀ, ದುಡ್ಡಿಲ್ಲ. ಇನ್ನು ಬೇರೆದಕ್ಕೆಲ್ಲ ಫುಲ್ ದುಡ್ಡು, ನೀರಿಗೇನು ದುಡ್ಡಿಲ್ಲ ಸದ್ಯ. ಏನೋ ಆಯಿತು, ಮುಗೀತು ಫ್ಲೈಟು. ಕೆಳಗೆ ಇಳಿತಾ ಇದೆ ಅನಿಸುತ್ತೆ. ಕಿವಿ ದಿಮ್ ಅಂತ ಇದೆ ನೋಡಿ. ಲೈಟಾಗಿ ಕೆಂಪಾಯ್ತಲ್ವ, ಲೈಟಾಗಿ ಕೆಂಪಾಯಿತು ಅಂತ ನನಗೆ ಅನಿಸ್ತಾ ಇದೆ. ಕಾಲು ನೋಡ್ರಿ, ಎತ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಕಾಲು ನೋವು ಓಡಾಡಿ. ನನ್ನ ಪ್ರಕಾರ ಇನ್ನೊಂದು 5ರಿಂದ 10 ನಿಮಿಷ ಅಷ್ಟೇ ಲ್ಯಾಂಡ್ ಆದವು. ಎಲ್ಲ ಲೋಟಗಳನ್ನ ಬೇರೆ ಕಡೆ ಹಾಕ್ಬಾರ್ದು. ಇಲ್ಲಿ ಹಿಂಗೆ ಡಸ್ಟ್ಬಿನ್ ಬರುತ್ತೆ, ಡಸ್ಟ್ಬಿನ್ ಒಳಗೆ ಹಾಕಬೇಕು. ಅವರೇ ಕಲೆಕ್ಟ್ ಮಾಡ್ಕೋತಾರೆ, ಯಾರು ಕೊಟ್ಟರು ಅವರೇ ಬಂದು ಕಲೆಕ್ಟ್ ಮಾಡ್ಕೋತಾರೆ. ಆ ಥರ ಡಸ್ಟ್ಬಿನ್ ಒಳಗಡೆ ಹಾಕಬೇಕು. ಇದೊಂದು ಒಳ್ಳೆ ನಿರ್ಧಾರ. ಮತ್ತು ಇಳಿಯೋಕ್ಕೆ ಸ್ಟಾರ್ಟ್ ಆಗೈತೆ ಈಗ. ಫುಲ್ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ರು ಅವರೇ ಎಲ್ಲ. ನಮಗೆ ಬೇಕಾದರೆ ಆ ಥರ 3 ಲೈಟ್ ಕೊಟ್ಟಿರ್ತಾರೆ, ಅಲ್ಲಿ ಕಾಣಿಸ್ತೈತಲ್ಲ ಮೇಲ್ಗಡೆ, ಇಲ್ಲಿ ಆ ಥರ ಲೈಟ್ ಹಾಕೋಬೇಕು. ಇನ್ನು 2-3 ನಿಮಿಷ ಇಳಿದ್ಬಿಡ್ಬೋದು ಅನಿಸುತ್ತೆ. ಇಳಿದುಬಿಟ್ಟ ಮೇಲೂ ಅಷ್ಟು ದೂರ ಹೋಗ್ಬೇಕಲ್ಲ ಇವರು ಲ್ಯಾಂಡಿಂಗ್ಗೆ. ನಿಧಾನಕ್ಕೆ ನೋಡಿರಿ ಹೆಂಗೆ ಗೊತ್ತಾ, ಈಗ ಹೋಯ್ತಾ ಇದ್ದೇನೋ ಸಡನ್ನು ಹಿಂಗೆ ಈಗ ಹೋಯ್ತಾ ಹಿಂಗೆ ಬಿದ್ದೋಯ್ತಾ ಇರೋ ಥರ ಫೀಲ್ ಆಯ್ತಾ ಇದೆ. ಲ್ಯಾಂಡಿಂಗ್ ಆಯ್ತೈತೆ ನೋಡ್ರಪ್ಪ. ಬೆಳಕುಗಳೆಲ್ಲ ಕಾಣಿಸ್ತಾ ಇದೆ. ಮತ್ತು ಹಂಗೋ ಮಾಡಿ ಭೂಮಿಗೆ ಬಂದು ನೈಟ್ ಪ್ರಪಂಚ ನೋಡ್ರಿ. ಒಡಿಸಾ ಸಿಕ್ಕಾವಣೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಪ್ಪ. ಒಂದು ನಿಮಿಷ ಹಿಂಗೆ ಅಳ್ಳಾಡ್ದಂಗೆ ಫೀಲ್ ಆಗುತ್ತೆ. ಹಿಂಗೆ ಅಷ್ಟೇ, ಇನ್ನೇನಿಲ್ಲ. ಆರಾಮು ಲ್ಯಾಂಡ್ ಆದವು. ವಿ ಲ್ಯಾಂಡೆಡ್ ರೈಟ್. ಹಿಂಗೆ ಹೇಳ್ತಾರೆ ನೋಡ್ರಿ. ಇನ್ನೇನು ಇದು ಹೇಳ್ತಾರೆ ಎಲ್ಲ ಜನನು. ಎದ್ರು ನಿಲ್ತು ಎದ್ರು ಎಲ್ಲ. ನಾನು ಎದ್ನಪ್ಪ. ಕೂತು ಕಾಲು ನೋವು ಬಂದ್ಬಿಟ್ಟಿತ್ತು ಇಲ್ಲಿರೋದು.
ಬೇರೆಯವ್ರ ಬ್ಯಾಗ್ ಬಿಡಿಸ್ಬಿಟ್ಟನಪ್ಪ. ಆಮೇಲೆ ನಡೀರಿ ನಾವು ಈ ಮೂಲೆಯಿಂದ ಹೋಗೋಣ. ಆ ಮೂಲೆಯಿಂದನೇ ಹೋಗ್ಬೇಕೇನು? ಯಾವ ಮೂಲೆಯಿಂದ ಹೋಗೋದಪ್ಪ? ಲೈಟ್ ಆನ್ ಮಾಡ್ಬಿಟ್ರಲ್ಲಪ್ಪ, ಬೆಳಗಾಯಿತು. ಓಹೋ ಹೋ ಹೋ, ಕಾಣಿಸ್ತೈತಾ? ಏನೋ ಒಂಥರ ಹೊಗೆ ಥರ ಬಿಡ್ತಾವ್ರಪ್ಪ ಇಲ್ಲಿ. ಅಲ್ಲಿಂದ ಕಾಣಿಸ್ತಾ ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಲೈಟಾಗಿ ಹಂಗೆ ಗಮನಿಸಿ. ಈ ಕಡೆ ಹೊಗೆ ಥರ ಬಿಡ್ತಾವ್ರೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಏನಾದರೂ ನಿಮ್ಗೆ ಗೊತ್ತಿದ್ರೆ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ಬಸ್ಸು ಫ್ಲೈಟ್ ಹಿಡಿತಾ ಇದ್ದೀವಿ. ಜೈ ಜಗನ್ನಾಥ್. ಬಸ್ ಹತ್ಬೇಕು ಅನ್ಸುತ್ತೆ, ನಾವು ಹತ್ಬಿಡೋಣ. ಬಸ್ಸಲ್ಲಿ ಬೇರೆ ಕರಕ ಒಂದು ನಡ್ಕೊಂಡೇ ಬಂದ್ಬಿಡ್ತಿದ್ದೆ 2 ನಿಮಿಷಕ್ಕೆ. ಯಪ್ಪ, ಏನು ಅಂತ ಬೆಂಗಳೂರಷ್ಟು ದೊಡ್ಡ ಏರ್ಪೋರ್ಟ್ ಏನಲ್ಲ ಇದು. ಸ್ನೇಹಿತರೆ, ಇದು ಭುವನೇಶ್ವರ್ ಏರ್ಪೋರ್ಟು ಹಿಂಗೈತೆ, ನೋಡ್ಕೊಳ್ಳಿ. ಇಲ್ಲೆಲ್ಲ ಲಗೇಜಸ್ ವೆಯ್ಟ್ ಮಾಡ್ತಾವ್ರೆ. ಇಲ್ಲೆಲ್ಲ ಸಂಸ್ಕೃತಿ ಕಲಾಕೃತಿಗಳನ್ನ ಕೆತ್ತನೆ ಮಾಡವ್ರೆ. ಕೆತ್ತನೆ ಇಲ್ಲ, ಇದು ಒಂಥರ ಸ್ಟ್ಯಾಚು ಥರ ಇರಬೇಕು. ಎಲ್ಲ ಸ್ಟ್ಯಾಚು ಅಲ್ಲ, ಮೋಡ್ ಥರ ಇರಬೇಕು ಮಾಡವ್ರೆ. ಬೆಂಗಳೂರಷ್ಟು ದೊಡ್ಡದೇನಲ್ಲ ಏರ್ಪೋರ್ಟು, ಬಟ್ ಸ್ಟಿಲ್ ಪರವಾಗಿಲ್ಲ. ಮೇಲ್ಗಡೆ ನೋಡಿ, ಇನ್ನು ಹಿಂಗೆ ಐತೆ. ಅದು ಹೆಂಗಾರು ಇರಲಿ, ನಮಗೆ ಭಗವಂತ ಇಂಪಾರ್ಟೆಂಟು, ನೋಡ್ಕೊಬರೋಣ. ಆದರೂ ವೆಲ್ಕಮ್ ಟು ಒಡಿಸ್ಸಾ. ಬೋರ್ಡ್ ನೋಡಿ, ವೆಲ್ಕಮ್ ಟು ಒಡಿಸ್ಸಾ. ಸ್ನೇಹಿತರೆ, ಇದು ಮರಳಲ್ಲೇ ಮಾಡಿರೋದು. ವಾ 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 ವಾ, ಆರ್ಟ್ ನೋಡ್ತಿದ್ದೀರಲ್ಲ, ಇದು ರಾಧಾಕೃಷ್ಣ ಮಣ್ಣಲ್ಲೇ ಮಾಡಿರೋದು ಸ್ನೇಹಿತರೆ. ಇದು ಸಿಕ್ಕಾಬಿಟ್ಟೆ ಬ್ಯೂಟಿಫುಲ್ ಆಗಿದೆ ಅಲ್ಲ, ನನಗೂ ಇಷ್ಟ ಆಯಿತು. ಅದೇನದು, ಇದೊಂದು ಆರ್ಟು ಇಡೀ ಏರ್ಪೋರ್ಟ್ನ ಸುಂದರಗೊಳಿಸ್ಬಿಡ್ತು. ಆವಾಗಿಂದ ನನಗೆ ಮನಸ್ಸಲ್ಲೇ ಚೆನ್ನಾಗಿಲ್ಲ ಏರ್ಪೋರ್ಟು, ಬೆಂಗಳೂರು ಅಷ್ಟು ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅನಿಸ್ತಾಯಿತ್ತು. ಅದೊಂದು ಕಲೆ ಸಖತ್ತಾಗಿ ಮಾಡೋರಲ್ಲ, ಸಖತ್ತಾಗಿದೆ ಏರ್ಪೋರ್ಟು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಿದೆ ನನಗೆ. ಸ್ನೇಹಿತರೆ, ಇದಿಷ್ಟು ಈ ಲಾಗ್ನಲ್ಲಿ ನೀವು ನೋಡೋದಂಥದ್ದು ಬೆಂಗಳೂರು ಏರ್ಪೋರ್ಟಿಂದ ಪೂರಿ ಜಗನ್ನಾಥ್ಗೆ ಬರಲಿಕ್ಕೆ ಭುವನೇಶ್ವರ್ ಅನ್ನೋವಂಥ ಏರ್ಪೋರ್ಟಿಗೆ ಬಂದು ಇಳಿದಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ, ಏನು ರೂಮ್ ಮಾಡ್ತೀನಾ, ಹೆಂಗಿರ್ತೀನಿ, ಹೆಂಗೆ ಜೀವಿಸ್ತೀನಿ, ಇಲ್ಲಿ ಹೆಂಗೆ ಏನು ಕತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನೆಕ್ಸ್ಟ್ ವೀಡಿಯೋನ ವಾಚ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ಸೀರೀಸ್. ಡೋಂಟ್ ಮಿಸ್ ಇಟ್. ಲವ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.